ಓಕೆ, ಒಂದು ಅಪಘಾತದ ಸುದ್ದಿ ಬರ್ತಾ ಇದೆ. ಶಿವಮೊಗ್ಗದಲ್ಲಿ ನಡೆದಿರ್ತಕ್ಕಂಥದ್ದು ಬೈಕ್ ಮತ್ತು ಆಂಬ್ಯುಲೆನ್ಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಶಿವಮೊಗ್ಗದಲ್ಲಿ ಬೈಕ್ ಮತ್ತು ಆಂಬ್ಯುಲೆನ್ಸ್ ನಡುವೆ ತಡರಾತ್ರಿ ನಡೆದಿರತಕ್ಕಂಥ ಅಪಘಾತ. ಬೈಕ್ನಲ್ಲಿ ತೆರಳುತ್ತಾ ಇದ್ದ ಮೂವರು ಕೂಡ ಮೃತಪಟ್ಟಿದ್ದಾರೆ. ಆಂಬ್ಯುಲೆನ್ಸ್ ಹಾಗೂ ಬೈಕ್ ನಡುವೆ ಡಿಕ್ಕಿ. ಶಿವಮೊಗ್ಗದ ಶಿಕಾರಿಪುರದ ತರ್ಲಘಟ್ಟ ಅಂತಕ್ಕಂಥ ಊರು, ಆ ತರ್ಲಘಟ್ಟ ಊರಿನಲ್ಲಿ ನಡೆದಿರ್ತಕ್ಕಂಥದ್ದು. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ತರ್ಲಘಟ್ಟ, ಆ ತರ್ಲಘಟ್ಟ ಊರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ. ನಿನ್ನೆ ಮಧ್ಯರಾತ್ರಿ ನಡೆದಿರುವ ರಸ್ತೆ ಅಪಘಾತದಲ್ಲಿ ಮೂವರು ಬೈಕ್ ಸವಾರರು ಮೃತಪಟ್ಟಿದ್ದಾರೆ. ಶಿವಮೊಗ್ಗದಿಂದ ಹಾವೇರಿ ಕಡೆಗೆ ತೆರಳುತ್ತಾ ಇತ್ತು ಆಂಬ್ಯುಲೆನ್ಸ್ ಅಂತಕ್ಕಂಥ ಮಾಹಿತಿ ಇದೆ. ಪ್ರಸನ್ನ, ಕಾರ್ತಿಕ್ ಮತ್ತು ಅಜಯ್ ಮೂರು ಜನ ಎಲ್ಲ ಹೆಚ್ಚು ಕಡಿಮೆ 25, 26, 27 ವರ್ಷ ವಯಸ್ಸಿನವರು. ಫಸ್ಟ್ ಆಫ್ ಆಲ್ ತ್ರಿಬಲ್ ರೈಡಿಂಗ್ ಹೋಗ್ತಾ ಇದ್ದಿದ್ದು ತಪ್ಪು. ಅದರಲ್ಲೂ ಮಿಡ್ ನೈಟಲ್ಲಿ ಇವರಿಗೆ ತ್ರಿಬಲ್ ರೈಡಿಂಗ್ ಹೋಗ್ತಕ್ಕಂಥದ್ದು ಏನಪ್ಪ ಗೊತ್ತಿಲ್ಲ. ಜೊತೆಗೆ ನನ್ನ ಪ್ರಕಾರ ಇವ್ರು ಯಾರೂ ಹೆಲ್ಮೆಟ್ ಹಾಕಿರಲ್ಲ ಅಂತ ಅನ್ಕೋತೀನಿ. ಹಾಗಾಗಿ ಆಂಬ್ಯುಲೆನ್ಸ್ ನಡುವೆ ನಡೆದಂತಹ ಅಪಘಾತದಲ್ಲಿ ಮೂವರು ಮೃತಪಟ್ಟಿರ್ತಕ್ಕಂಥ ಘಟನೆ ನಡೆದಿದೆ. ನಿನ್ನೆ ಒಂದು ಕಡೆ ಅಪಘಾತ ಆಗಿ 13 ಜನ ಸತ್ತರು. ಈಗ ನೋಡಿದ್ರೆ ಈಗ ಮಿಡ್ ನೈಟಲ್ಲಿ ಅಪಘಾತ ಆಗಿ ಮೂವರು ಮೃತಪಟ್ಟಿದ್ದಾರೆ. ವೆರಿ ಅನ್ಫಾರ್ಚುನೇಟ್. ಬಟ್ ಮೈ ಮೇಲೆ ಪ್ರಜ್ಞೆ ಇರಬೇಕು. ಮಧ್ಯರಾತ್ರಿ ಇವ್ರು ಎಲ್ಲಿ ಹೋಗಿದ್ರು, ತ್ರಿಬಲ್ ರೈಡಿಂಗ್ ಯಾಕೆ ಹೋದ್ರು, ಇವರೇನಾದರೂ ಮದ್ಯಪಾನ ಮಾಡಿದ್ರಾ, ಇವೆಲ್ಲವೂ ಕೂಡ ಈಗ ವಿಚಾರಣೆ ತನಿಖೆಯಲ್ಲಿ ಗೊತ್ತಾಗಬೇಕಾಗತ್ತೆ. ಮತ್ತು ಆ್ಯಂಬುಲೆನ್ಸ್ದು ತಪ್ಪಾಗಲ್ಲ ತಿಳ್ಕೊಳ್ಳಿ. ಆ್ಯಂಬುಲೆನ್ಸ್ ಏನಾದ್ರು ಡಿಕ್ಕಿ ಹೊಡೆದ್ರೂ ಕೂಡ ತಪ್ಪಾಗಲ್ಲ, ನಿಮ್ಮ ಮೇಲೆ ಕೇಸ್ ಬೀಳುತ್ತೆ. ಶಿವಮೊಗ್ಗದಿಂದ ಹಾವೇರಿ ಕಡೆಗೇನೋ ಹೊರಟಿತ್ತು. ಅದೇನು ಪೇಷಂಟ್ ಇದ್ರಾ ಇಲ್ವಾ ಗೊತ್ತಿಲ್ಲ ನನಗೆ ಅದರೊಳಗಡೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಿವಮೊಗ್ಗ ಪ್ರತಿನಿಧಿ ಶಶಿಧರ್ ಅವರಿಂದ ಪಡ್ಕೋತೀನಿ. ಎಸ್ ಶಶಿಧರ್, ಏನಿದೆ ಅಪ್ಡೇಟ್ಸ್ ಈ ಅಪಘಾತಕ್ಕೆ ಸಂಬಂಧಪಟ್ಟಂಗೆ? ಅರವಿಂದ್, ನಿನ್ನೆ ಮಧ್ಯರಾತ್ರಿ 12:30 1 ಗಂಟೆ ಸುಮಾರಿಗೆ ಈ ಒಂದು ಅಪಘಾತ ನಡೆದಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಶಿಕಾರಿಪುರ ತಾಲೂಕಿನ ತರ್ಲಘಟ್ಟ ಬಳಿ ಈ ಒಂದು ಅಪಘಾತ ನಡೆದಿದೆ. ಆಂಬ್ಯುಲೆನ್ಸ್ ಮತ್ತೆ ಬೈಕ್ ನಡುವೆ ಅಪಘಾತ ನಡೆದಿದೆ. ಅಪಘಾತಕ್ಕೆ ಬೈಕ್ ನಲ್ಲಿದ್ದ ಮೂವರು ಯುವಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತಪಟ್ಟವರನ್ನ ಹೊಸಜೋಗದ ನಿವಾಸಿಗಳಾದ ಪ್ರಸನ್ನ, ಕಾರ್ತಿಕ್, ಅಜಯ್ ಎಂದು ಗುರುತಿಸಲಾಗಿದೆ. ಮೂವರು ಒಂದೇ ಬೈಕ್ ನಲ್ಲಿ ತ್ರಿಬಲ್ ರೈಡಿಂಗ್ ಬರ್ತಿದ್ರು. ಅದು ಮಧ್ಯರಾತ್ರಿ ಶಿಕಾರಿಪುರದಿಂದ ಸ್ವಗ್ರಾಮಕ್ಕೆ ತೆರಳ್ತಿದ್ರು ಅಂತ ಹೇಳಲಾಗ್ತಿದೆ. ಜೊತೆಗೆ ಅಲ್ಲಿ ಯಾವುದೋ ಸ್ನೇಹಿತರ ಬರ್ತ್ಡೇ ಪಾರ್ಟಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಆ ಪಾರ್ಟಿಯಲ್ಲಿ ಭಾಗವಹಿಸಿ ವಾಪಸ್ ಆಗ್ತಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಹೀಗಾಗಿ ರಾತ್ರಿ ಹಾವೇರಿಯ ಮಾಸೂರ್ ಆಸ್ಪತ್ರೆಯಿಂದ ಶಿವಮೊಗ್ಗಕ್ಕೆ ರೋಗಿಯನ್ನ ಕರೆತಂದಿದ್ದಂತ ಆಂಬ್ಯುಲೆನ್ಸ್ ಶಿವಮೊಗ್ಗದಿಂದ ವಾಪಸ್ ಆಸ್ಪತ್ರೆಗೆ ತೆರಳ್ತಾ ಇತ್ತು. ಈ ವೇಳೆ ಆಂಬ್ಯುಲೆನ್ಸ್ಗೆ ಡಿಕ್ಕಿ ಹೊಡೆದಂತ ಬೈಕ್ ಸವಾರರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸ್ಥಳಕ್ಕೆ ಶಿಕಾರಿಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಜೊತೆಗೆ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಮೃತದೇಹಗಳನ್ನ ಈಗ ಶಿಕಾರಿಪುರ ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ಓಕೆ ಶಶಿಧರ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.